ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ನಾವು ಪ್ರತಿಷ್ಠಾಪನೆ ವಿಧಾನಗಳು, ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವಿಧಾನಗಳನ್ನ ನಾವು ಮಾತಾಡ್ತಾ ಹೋಗ್ತಿದ್ವಿ. ಶಿಲ್ಪಿ ಶಾಸ್ತ್ರ ಬಗ್ಗೆನೂ ಕೂಡ ನಾವು ಮಾತಾಡ್ತಾ ಹೋಗ್ತಿದ್ರಿ. ದೇವಸ್ಥಾನದ ವಾಸ್ತುಗಳ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗ್ತಿದ್ವಿ. ಹಾಗಾಗಿ ನಾವು ಹೇಳಿದ್ರಿ, ಚಕ್ರ ಸ್ಥಾಪನೆ ಅಂದ್ರೆ ಏನು, ಆ ಚಕ್ರ ಸ್ಥಾಪನೆ ಮಾಡ್ತಕ್ಕಂಥ ವಿಧಾನವನ್ನೇ ಹೇಗಿರುತ್ತೆ ನೋಡಿ. ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ನೋಡ್ಬೇಕಾದ್ರೆ ಚಕ್ರ ಸ್ಥಾಪನೆ ಅಂದ್ರೆ ಏನು, ಒಂದು ಸ್ವಲ್ಪ ನಾಳೆ ನಾಡದ್ ಮಾಡ್ಬಿಡ್ತೀನಿ ಅಂತಾನು ಕೂಡ ಹೇಳ್ತಾರೆ. ಚಕ್ರಗಳನ್ನ ಬರೆದು ಸ್ವಲ್ಪ ದಿವಸ ಸಾಕು, ಒಂದ್ 2-3 ದಿವಸದಲ್ಲಿ ನಾವು ಚಕ್ರಗಳನ್ನ ರೆಡಿ ಮಾಡಿ ಪ್ರತಿಷ್ಠಾಪನೆ ಮಾಡ್ಬಿಡ್ಬೋದು ಅಂತಕ್ಕಂಥ. ಅದು ನೋಡಿ, ಅದು ಕ್ರಮಬದ್ಧವಲ್ಲ ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಹಲವಾರು ಜ್ಞಾನಿಗಳಿದ್ದಾರೆ, ಹಲವಾರು ವಿದ್ವಾಂಸರುಗಳಿದ್ದಾರೆ, ಹಲವಾರು ಮಹಾನುಭಾವರು ಇದ್ದಾರೆ, ವೇದಾಂತಗಳಿದ್ದಾರೆ, ಎಷ್ಟೋ ಜನ ಜ್ಞಾನಿಗಳು. ಹಾಗಾಗಿ ಅದಕ್ಕೋಸ್ಕರ ನಾವು ದೊಡ್ಡ ಜ್ಞಾನಿ ಅಂತ ನಾವು ಮಾತಾಡ್ತಿಲ್ಲ, ನಾವು ತಿಳ್ಕೊಂಡಿರಷ್ಟು ನಾವು ಮಾತಾಡ್ತೀವಿ, ನಮಗ್ ಗೊತ್ತಿರಷ್ಟು ನಾವು ಮಾತಾಡ್ತೀವಿ. ಆ ಚಕ್ರ ಸ್ಥಾಪನೆ ವಿಧಾನಗಳನ್ನ ಯಾವ ರೀತಿ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಚಕ್ರ ಸ್ಥಾಪನೆಗಿಂತ ಮುಂಚೆ ಕಳಶ ಸ್ಥಾಪನೆ ಅಂತಕ್ಕಂಥದ್ದು. ಆ ದೇವರನ್ನ ನಾವು ಏನು ಪ್ರತಿಷ್ಠಾಪನೆ ಮಾಡ್ತಿರೋ, ಆ ಪಾಣಿಪೀಠ ಅಂತ ಏನ್ ಹೇಳ್ತಿರೋ, ಅದರ ಕೆಳಗಡೆ ಕಳಶ ಸ್ಥಾಪನೆ ಅಂತ ಮಾಡ್ತಕ್ಕಂಥದ್ದು. ಆ ಕಳಶ ಅಂದ್ರೆ ಏನು, ಕಳಶ ಸ್ಥಾಪನೆ ಅಂದ್ರೆ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು. ಆ ದೇವರಿಗೆ ಸಂಪೂರ್ಣ ಒಂದು ಜೀವಕಳೆಯನ್ನ, ಒಂದು ಜೀವವನ್ನ ತುಂಬತಕ್ಕಂಥ ಶಕ್ತಿ ಯಾವ್ದು ಮಾಡ್ತದೆ ಅಂದ್ರೆ, ಆ ದೇವರ ಪಾಣಿಪೀಠದ ಕೆಳಗಡೆ ಏನಿರುತ್ತೋ ಸಂಪೂರ್ಣವಾಗಿ ಚಕ್ರ ಸ್ಥಾಪನೆ ಆಗಿರ್ತಕ್ಕಂಥ ಕಳಶ. ಅದರಲ್ಲಿ ಹಲವಾರು ಬಗೆಬಗೆಯಾಗಿರ್ತಕ್ಕಂಥ ಮೂಲಿಕೆಗಳು, ಬಗೆ ಅದು ಆ ಮೂಲಿಕೆಗಳೆಲ್ಲ ಏನ್ ಕೆಲಸ ಮಾಡುತ್ತೆ, ಆ ಚಕ್ರಗಳು ನಾವು ಏನು ಆವಾಗಲೇ ನಿಮ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ, ಆ ಚಕ್ರಗಳನ್ನ ಹಾಕ್ಬೇಕು. ಚೌಡಿಗೆ ಚೌಡಿ ಚಕ್ರ ಹಾಕಿ, ಭದ್ರಕಾಳಿಗೆ ಭದ್ರಕಾಳಿ ಚಕ್ರಗಳನ್ನ ಹಾಕ್ಬೇಕಾಗ್ತಕ್ಕಂಥ. ಹಾಗಿದ್ರೆ ಒಂದೇ ಚಕ್ರವನ್ನ ಹಾಕ್ಬೇಕಾ, ನಾವು ಒಂದೇ ಚಕ್ರ ಸಾಕ ಅಂತ ಹೇಳಿದ್ರೆ, ಅದಕ್ಕೆ ಒಂದೊಂದು ವಿಗ್ರಹಗಳ ನಾವು ಅಳತೆಗಳು ಅಂತ ಹೇಳ್ತೀವಿ. ಕೆಲವರು ನೋಡಿ, ಒಂದು ವಿಗ್ರಹಕ್ಕೆ ಒಂದು ಅಳತೆಗಳ ಮುಖಾಂತರ ಆ ಚಕ್ರಗಳನ್ನ ಬರೀತಕ್ಕಂಥದ್ದು, ಅಥವಾ ಆ ದೇವರಿಗೆ ಯಾವ ರೀತಿ ಆ ಸ್ಥಳದ ಒಂದು ಶಕ್ತಿ ಯಾವ ರೀತಿ ಒಂದು ಸಂಗ್ರಹಿಸುತ್ತೆ, ನಾವೇಳಿ ಅದು ಮುಂದಕ್ಕೆ ಹೇಳ್ತಾ ಹೋಗ್ತಿರ್ತೀವಿ, ಆ ಶಕ್ತಿಗಳನ್ನ ಯಾವ ರೀತಿ ಹಿಡಿದಿಟ್ಕೊಳುತ್ತೆ ಅಂತಕ್ಕಂಥದ್ದು. ಆ ಚಕ್ರ ಸ್ಥಾಪನೆ ಮಾಡ್ಬೇಕಾದ್ರೆ, ಒಂದು ಕಳಶ ಸ್ಥಾಪನೆ ಮಾಡ್ಬೇಕಾದ್ರೆ, ಮೊದಲನೇದಾಗಿ ಒಂದು ತಾಮ್ರದ ಕಳಶವನ್ನ ತಗೊಳ್ತಕ್ಕಂಥದ್ದು. ಆ ತಾಮ್ರದ ಕಳಶವನ್ನ ತಗೊಂಡು ಅದರೊಳಗಡೆ ಅದ್ಭುತವಾಗಿರ್ತಕ್ಕಂಥ ಚಕ್ರಗಳನ್ನ ಹಾಕ್ತಕ್ಕಂಥದ್ದು. ಅದೆಲ್ಲ ಸಂಪೂರ್ಣವಾಗಿ ವಿವರಣೆಯಾಗಿ ಹೇಳ್ತಾ ಹೋದ್ರೆ ತುಂಬಾ ಎಳಿತಾ ಹೋಗುತ್ತೆ, ಈ ಮಾತುಗಳು ತುಂಬಾ ಎಳಿತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗೆ ನಾವು ಮಾತಾಡಕ್ಕೆ ಇಷ್ಟಪಡ್ತೀವಿ. ಅದನ್ನ ತಾಮ್ರದ ಒಂದು ನಾವು ಯಂತ್ರ ಬರೆಯ ಶೀಟ್ ಅಂತ ನಾವು ಮಾತಾಡ್ತೀವಿ ನಮ್ಮ ಭಾಷೆಗಳಲ್ಲಿ. ತಾಯ್ತ ಬರೆಯ ರೇಕ್ ಅಂತಾನು ಕೂಡ ಹೇಳ್ತಾರೆ. ತಾಯ್ತ ಬರೆಯ ಒಂದು ಶೀಟ್ ಕೊಟ್ಟಿದ್ರೆ ಅದನ್ನೆಲ್ಲ ಒಂದೊಂದಕ್ಕೆ ಒಂದೊಂದು ಅಳತೆಗಳಿರುತ್ತೆ. ಒಂದು ಚಕ್ರಗಳು ಬರೀಬೇಕಿದ್ರೆ ಒಂದೊಂದು ಕೂಡ ಅಳತೆ ಇರುತ್ತೆ. ಆ ಅಳತೆ ಪ್ರಕಾರನೇ ಆ ಚಕ್ರಗಳನ್ನ ಬರೀತಕ್ಕಂಥದ್ದು. ಮುಖ್ಯವಾಗಿ ಆ ಗರದ್ಬೊಡಿ ಒಳಗಡೆ ಏನು ಒಂದು ಅಳತೆಗಳಿದೆ, ಆ ಅಳತೆಗಳನ್ನ ಮಾಡ್ತಕ್ಕಂಥದ್ದು. ಅದಕ್ಕೆ ಯಾವ ರೀತಿ ಚಕ್ರಗಳು ಕೂಡ ಅದನ್ನು ಕೂಡ ಅಳತೆಗಳನ್ನ ಮಾಡಿ ಅದೇ ಒಂದು ನಾವು ಅಳತೆಗೆ ಚಕ್ರಗಳನ್ನ ತಯಾರಿ ಮಾಡ್ತಕ್ಕಂಥದ್ದು. ಆ ತಯಾರಿ ಮಾಡ್ಕೊಂಡು ಆ ಕಳಶದೊಳಗಡೆ ಈ ಚಕ್ರಗಳನ್ನ ಹಾಕಿ, ಆ ಕಳಶದೊಳಗಡೆ ಈ ಚಕ್ರಗಳನ್ನ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಚಕ್ರಗಳನ್ನ, ಮತ್ತೆ ಆ ಕೆಲವರು ಹೇಳ್ತಿರ್ತಾರೆ ಆಕರ್ಷಣೆ ಚಕ್ರಗಳು ಅಂತಾನು ಕೂಡ ಹೇಳ್ತಾರೆ. ಆಕರ್ಷಣೆ ಚಕ್ರಗಳನ್ನ ಹಾಕ್ತಕ್ಕಂಥದ್ದು, ಮತ್ತೆ ಆ ದುಷ್ಟ ಶಕ್ತಿಗಳನ್ನ ತೊಲಗಿಸಿ ಹೋಗ್ತಕ್ಕಂಥ ಚಕ್ರಗಳು, ಅದನ್ನೆಲ್ಲ ಆ ಕಳಶದೊಳಗಡೆ ತುಂಬತಕ್ಕಂಥದ್ದು. ಅದ್ರ ಜೊತೆಗೆ ಅಪಾರವಾಗಿರ್ತಕ್ಕಂಥ, ಅಪರೂಪವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಮೂಲಿಕೆಗಳನ್ನು ಕೂಡ ಹಾಕ್ತಕ್ಕಂಥದ್ದು. ಆ ಮೂಲಿಕೆಗಳ ಹೆಸರು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಮೂಲಿಕೆ ಹೆಸರುಗಳು ಕೇಳೋದಕ್ಕೆ ವಿಚಿತ್ರವಾಗಿರುತ್ತೆ. ಅದು ಎಷ್ಟೆಷ್ಟು ಪ್ರಮಾಣ ಕೂಡ ಇದೆ, ಯಾವ್ಯಾವ ಮೂಲಿಕೆಗಳು ಹಾಕ್ಬೇಕು, ಅದಕ್ಕೆ ಯಾವ್ಯಾವ ಮೂಲಿಕೆಗಳು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಹೋಗ್ತಾ ಇದ್ರೆ ಅದಕ್ಕೆ ಸುಮಾರು ಈ ಕಾಲಾವಕಾಶ ತಗೊಂಡ್ಬಿಡುತ್ತೆ. ಅದಕ್ಕೆ ಶಕ್ತಿಗಳನ್ನ ತುಂಬಬೇಕಂತ ಹೇಳಿದ್ರೆ
ಕೆಲವೊಂದು ನಮ್ಮ ಭಾಷೆಗಳಲ್ಲಿ ಹೇಳ್ತಾರೆ ವೇಕೆಂಟ್ ಪತ್ರೆ ಹಾಕಿ, ಭುಜಪತ್ರೆ ಹಾಕಿ, ಲಾವಂಚ ಹಾಕಿ, ಗೋರೋಂಜನ ಹಾಕಿ, ಅಥವಾ ಪಾಷಾಣಗಳು, ಅಥವಾ ಕೆಲವೊಂದು ತಾಲಾಸ್ಪತ್ರೆಗಳಾಗ್ಬೋದು. ವಿಚಿತ್ರವಾಗಿರ್ತಕ್ಕಂಥ ಮೂಲಿಕೆಗಳು, ಬಹಳ ಶಕ್ತಿಯನ್ನ ಹಿಡಿದಿರ್ತಕ್ಕಂಥ ಮೂಲಿಕೆಗಳು. ಆ ಮೂಲಿಕೆಗಳನ್ನ ತುಂಬಿ ಮತ್ತೆ ಪಾಷಾಣಗಳು ಕೂಡ, ನಾವು ನವಪಾಷಾಣಗಳು ಅಂತ ಹೇಳ್ತೀವಿ. ಹೆಸರುಗಳು ಹೇಳ್ತಾ ಹೋದ್ರೆ ತುಂಬಾ ಜಾಸ್ತಿ ಇರುತ್ತೆ. ಪಾಷಾಣ ಪ್ರಯೋಗ ಕೂಡ ನಾವು ಕೇಳ್ಪಡ್ಬೋದು. ಕೆಲವೊಂದು ದೇವಸ್ಥಾನಗಳಲ್ಲಿ ಪಾಷಾಣ ಪ್ರಯೋಗ ಮಾಡಿ ವಿಗ್ರಹಗಳನ್ನ ಮಾಡಿದ್ದಾರೆ ಅಂತ ಕೂಡ ನಾವು ಕೇಳ್ಬೋದು. ಆ ದೇವರುಗಳನ್ನ ಪಾಷಾಣದಲ್ಲಿ ಮಾಡ್ತಕ್ಕಂಥವ್ರು ನಮ್ಮ ಅಗಸ್ತ್ಯ ಮುನಿಗಳು. ಆ ಪಾಷಾಣಗಳಿಂದ ಏನೇನ್ ಪ್ರಯೋಜನ ಬರುತ್ತೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳಿತಾ ಹೋಗೋಣ. ನೋಡಿ, ಕಳಶದೊಳಗಡೆ ನಾವು ತುಂಬಿ ಅದರ ಮೇಲ್ಗಡೆ ಸದ್ರಸನ ಇರ್ತಕ್ಕಂಥದ್ದು. ಆ ಸದ್ರಸಗಳನ್ನ ತುಂಬಿ ಅದಕ್ಕೆ ಜೀವಕಳೆಯನ್ನ ಕೊಡ್ತಕ್ಕಂಥದ್ದು, ಆ ಚಕ್ರಗಳಿಗೆ ಜೀವವನ್ನ ತುಂಬತಕ್ಕಂಥ ಕಾರ್ಯಗಳು ನಿಮ್ಮ ಒಂದು ಹಮ್ಮಿಕೊಳ್ತಕ್ಕಂಥದ್ದು ನಡೀತಾ ಇರುತ್ತೆ ಪ್ರತಿಷ್ಠಾಪನೆ ಟೈಮಲ್ಲಿ. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಹೇಳ್ಬಿಟ್ವಿ ಎಲ್ಲ, ಒಂದು ಅರ್ಧ ಗಂಟೆ ಒಳಗಡೆ, ಒಂದು 5 ನಿಮಿಷದೊಳಗಡೆ ಎಲ್ಲ ಹೇಳಿ ಮುಗಿಸ್ಬಿಟ್ವಿ. ಈ ಕ್ರಮಬದ್ಧವಾಗಿ ಮಾಡ್ಬೇಕಾದ್ರೆ ತಿಂಗಳಾನುಗಟ್ಲೆನೆ ಕೂಡ ಸಮಯ ತಗೊಳುತ್ತೆ ಪ್ರತಿಷ್ಠಾಪನೆ ವಿಧಾನಗಳು ಮಾಡೋದಕ್ಕೆ. ಆ ಕಳಶವನ್ನ ನಾವು ತಯಾರಿ ಮಾಡಿಕೊಂಡು ಆ ದೇವರ ಪಾಣಿಪೀಠದ ಕೆಳಗಡೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಪ್ರತಿಷ್ಠಾಪನೆ ಮಾಡಿ ಆ ಪಾಣಿಪೀಠ ಮತ್ತೆ ಆ ವಿಗ್ರಹಕ್ಕೆ ಒಂದು ರಂಧ್ರ ಮಾಡ್ತಕ್ಕಂಥ ಒಂದು ಕಾರ್ಯನೂ ಕೂಡ ಆಗ್ತದೆ. ಆ ಕಾರ್ಯನೂ ಕೂಡ ಒಂದು ಮಾಡ್ತಕ್ಕಂಥದ್ದು. ಆ ರಂಧ್ರ ಮಾಡಿ ಅದರೊಳಗಡೆ ಯಾವುದೇ ಕಾರಣಕ್ಕೂ ಕೂಡ ಕಬ್ಬಿಣದ ಅದಿರು ಕೂಡ ನಾವು ಸೇರ್ಸಾಗಿಲ್ಲ. ಒಂದು ಸಣ್ಣ ಕಬ್ಬಣ ಕೂಡ ನಾವು ಅದಕ್ಕೆ ಮುಟ್ಸೋಗಿಲ್ಲ. ಆ ಚಕ್ರ ಸ್ಥಾಪನೆಗಳನ್ನ ಮಾಡುವಾಗ, ಆ ಕಳಶ ಸ್ಥಾಪನೆಯನ್ನು ಕೂಡ ಮಾಡುವಾಗ ಮುಟ್ತೀರಾ ಬಹಳ ಮುಖ್ಯವಾಗಿ ಮಾಡ್ಬೇಕು, ಬಹಳ ಕ್ರಮವಾಗಿ ಮಾಡ್ತಕ್ಕಂಥದ್ದು ಆ ವಿಧಾನ. ಆ ರೀತಿ ಮಾಡಿ ಆ ವಿಧಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆದ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆವರಿಸುತ್ತೆ. ಅದಕ್ಕೆ ನಾವು ವಿಗ್ರಹಕ್ಕೆ ಜೀವಕಳೆ ತುಂಬತಕ್ಕಂಥ ಒಂದು ಚಕ್ರಗಳ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವಿಧಾನಗಳನ್ನ ನಾವು ಹೇಳ್ತಾ ಹೋಗ್ತಿದ್ವಿ. ಆ ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ಮೂಲಿಕೆಗಳನ್ನ ಹಾಕ್ತಾರೆ, ಆ ಮೂಲಿಕೆ ಯಾಗೆ ಒಂದು ತಯಾರಿ ಆಗುತ್ತೆ, ಎಲ್ಲೆಲ್ಲಿ ಸಿಗುತ್ತೆ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಮೂಲಿಕೆ ಸಿಗುತ್ತೆ, ಇಂದ್ರಜಾಲ ಆಗ್ಬೋದು, ಮಹೇಂದ್ರ ಜಾಲ ಆಗ್ಬೋದು, ಹಲವಾರು ಒಂದು ಮೂಲಿಕೆಗಳು, ಅದರಲ್ಲಿ ಯಾವ್ಯಾವ ರೀತಿ ಮೂಲಿಕೆಗಳನ್ನ ಸೇರಿಸಿ ಮಾಡಿಸ್ತಾರೆ, ಅದಕ್ಕೆ ಯಾವ್ಯಾವ ರೀತಿ ವಿಧಾನದಲ್ಲಿ ಹಾಕ್ತಾರೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗೋಣ. ಇಷ್ಟನ್ನು ಹೇಳ್ತಾ ಇವತ್ತು ಪ್ರತಿಷ್ಠಾಪನೆ ವಿಧಾನ ನಾವು ತಿಳ್ಕೊಂಡ್ವಿ. ಆ ಚಕ್ರ ಸ್ಥಾಪನೆ ಅಂತಕ್ಕಂಥದ್ದೇನು, ನಾವು ಇನ್ನೊಂದು ಈ ವಿಚಾರದಲ್ಲಿ ನಾವು ಮಾತಾಡಕ್ಕೆ ಇಷ್ಟಪಡ್ತೀರಿ. ಇವತ್ತು ನಾವು ಮೆರವಣಿಗೆ ದೇವರು ಅಂತ ಹೇಳ್ತೀವಿ. ಮೆರವಣಿಗೆ ದೇವರುಗಳು ನಮ್ಮ ಕಡೆ ಆಡ್ಬಚ್ಚಲ್ಲಿ ನಾವುಗಳೆಲ್ಲ ಬಚ್ಚಣಿಗೆ ದೇವರು ಅಂತ ಕೂಡ ಕರಿತೀವಿ. ಆ ಬಚ್ಚಣಿಗೆ ದೇವರು ಒತ್ತು ಕೂಡಲೇ ಅದಕ್ಕೊಂದು ಶಕ್ತಿ ತುಂಬತಕ್ಕಂಥದ್ದು. ಹಾಗೆ ಆ ಬಚ್ಚಣಿಗೆ ದೇವರುಗಳಿಗೆ, ಆ ಮೆರವಣಿಗೆ ಮಾಡ್ತಕ್ಕಂಥ ದೇವರುಗಳಿಗೆ ಯಾವ ರೀತಿ ಶಕ್ತಿ ತುಂಬುತ್ತದೆ, ಯಾವ ರೀತಿ ಶಕ್ತಿ ಬರುತ್ತೆ ಆ ದೇವರಿಗೆ, ಯಾವ ರೀತಿ ಒಂದು ಅದಕ್ಕೆ ಪ್ರಶ್ನೆಗಳು ಹೇಳೋದಕ್ಕೆ ಶಕ್ತಿ ಎಲ್ಲಿಂದ ಬಂತದಕ್ಕೆ, ಹೇಳಿದಂತ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡೋದಕ್ಕೆ ಶಕ್ತಿ ಯಾಕೆ ಬರುತ್ತೆ ಅಂತಕ್ಕಂಥದ್ದು ನಾವು ಮುಂದಿನ ಸಂಚಿಕೆಗಳಲ್ಲಿ ದೇವರುಗಳಿಗೆ, ಮೆರವಣಿಗೆ ಮಾಡ್ತಕ್ಕಂಥ ದೇವರುಗಳಿಗೆ ಯಾವ ರೀತಿ ಶಕ್ತಿ ತುಂಬ್ತಾರೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಅದನ್ನ ಎಳೆಯಾಗಿ ಬಿಚ್ಚಿಡ್ತಾ ನಾವು ಹೋಗ್ತಾ ಇರ್ತೀವಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ.